ವೀಕ್ಲಿ ರೀಡಿಂಗ್ ನೋಡೋಣ. ಇದು ಮೊದಲನೇದು, ಇದು ಎರಡನೇದು. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ, ಬೇಕು ಅಂದರೆ ಎರಡನ್ನೂ ಆಯ್ಕೆ ಮಾಡಿ. ಟೇಕ್ ಯುವರ್ ಓನ್ ಟೈಮ್. ನಮಸ್ತೆ, ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರಾ? ಈ ವಾರ ಹೇಗಿದೆ ನೋಡೋಣ. ಈ ವಾರ ತುಂಬ ಖುಷಿಯಾಗಿ ಹೋಗುತ್ತೆ. ಫೈನಾನ್ಷಿಯಲಿ ಒಂದಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಓವರ್ವೆಮ್ಡ್ ಅಂದರೆ ಒಂದು ರೀತಿ ಓವರ್ ಅನ್ನುವಂಥ ರೀತಿಲಿ ಈ ತಿಂಗಳು ಹೋಗುತ್ತೆ ಅನ್ನುವಂಥದ್ದು ಇದೆ. ಈ ವಾರದಲ್ಲೂ ಕೂಡ ಹೆಚ್ಚಿನ ವೇರಿಯೇಷನ್ನ ನೋಡ್ತೀರಾ. ತುಂಬ ಖುಷಿಯಾಗುವಂಥದ್ದು, ಆನಂದ ಬಾಷ್ಪ ಬರುವಂಥ ಸಾಧ್ಯತೆಗಳು ಈ ವಾರದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ದೂರ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮ ವಸ್ತುಗಳನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಾರೆ, ಅಂಥವರಿಗೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ವಿಶೇಷವಾದಂಥ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಬೆನ್ನು ಒಂಥರ ಗೂನ್ ಬೆನ್ನು ಆಗಿದೆ ಅಲ್ಲ, ಅವರಿಗೆ ಒಂದಷ್ಟು ಪ್ರಯೋಗ ಆಗಿದೆ, ಪ್ರಾಣಿ ಪ್ರಯೋಗ ಆಗಿದೆ, ಅದನ್ನು ತಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ಪ್ರಾಣಿ ದಾಳಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಬೆನ್ನಿನ ಮೇಲೆ ಪ್ರಾಣಿ ದಾಳಿ ಮಾಡುತ್ತೆ, ಸೊ ಅದು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಇನ್ನೊಂದು 3-4 ಡೇಸಲ್ಲಿ ಬರುತ್ತೆ. ಅದೊಂದು ರೀತಿ ಮೈಂಡನ್ನೇ ಚೇಂಜ್ ಮಾಡುವಂಥ ರೀತಿಲಿ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಸರ್ಪದೋಷಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಗಾಳಿಪಟದ ಒಂದಷ್ಟು ಕಾಂಪಿಟೇಷನಲ್ಲಿ ಯಾರು ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಈಗ ಯಾರು ಗಾಳಿಪಟ ಹಾರಿಸ್ತಾರೆ ಅಂದರೆ ನನಗೆ ಗೊತ್ತಿಲ್ಲ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಯಾರು ಯಾವಾಗ ನೋಡ್ತಾರೋ ಆವಾಗ ರೆಸೊನೇಟ್ ಆಗುತ್ತೆ. ಸೊ ಯಾರ್ದೋ ತಲೆ ಕೂದಲಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ತೊಂದರೆ ಆಗ್ತಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೇರ್ ಫಾಲ್ ಆಗ್ತಾ ಇರ್ಬೋದು, ಅಥವಾ ಹೇರ್ ತುಂಬ ಡ್ಯಾಮೇಜ್ ಆಗಿ ಸಮಥಿಂಗ್ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇರ್ ಕಟ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳು ಇದೆ. ಸೊ ಇಲ್ಲಿ ನೋಡ್ಬೋದು. ಸೊ ನಿಮ್ಮ ಕಪ್ ಈ ರೀತಿ ಇದೆ. ಆ್ಯಕ್ಚುಲಿ ತುಂಬಾ ನಿಮ್ಮ ಶತ್ರುನ ಹಿಡಿದು ಇಟ್ಟಿರೋ ಥರದಲ್ಲಿ ಇದೆ. ಯಾರ್ದೋ ಕೈಗಳಲ್ಲಿ ನಿಮ್ಮ ಶತ್ರು ವಿಲ ಒದ್ದಾಡ್ತಾ ಇರೋ ಹಾಗೆ ಇದೆ. ಯಾರಿಗೂ ಒಂದು ವಿಶೇಷವಾದಂಥ ವೆಪನ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ವಾರ ಸ್ವಲ್ಪ ಮುಖವಾಡದ ಪರಿಚಯ ನಿಮಗೆ ಆಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬ ಗ್ರೋತ್ ಆಗುತ್ತೆ, ಬಿಸ್ನೆಸ್ ಕೂಡ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಿಶೇಷವಾದಂಥ ನದಿ ದೇವಿ ನಿಮಗೆ ಆಶೀರ್ವಾದನ ಮಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ನದಿ ದೇವಿ ನಿಮಗೆ ಆಶೀರ್ವಾದನ ಮಾಡ್ತಾರೆ. ಯಾವ ನದಿ ದೇವಿ ಗೊತ್ತಿಲ್ಲ. ಒಂದಷ್ಟು ವಿಮಾನ ಪ್ರಯಾಣ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಸಜ್ಜಾಗಿ ಹೋಗುತ್ತೆ. ಬಟ್ ಅವರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಲಿಕ್ಕೆ ಹಣಕಾಸಿನ ತೊಂದರೆ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಅವರಿಗೂ ಕೂಡ ಹಣಕಾಸು ಬರುತ್ತೆ, ದುಡ್ಡು ಬರುತ್ತೆ, ಫ್ಯಾಮಿಲಿ ಹೋಗೋದಕ್ಕೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಟ್ವಿನ್ಸ್ ಬೇಬಿ, ನನಗೆ ಆ ಎರಡು ಇದು ಮೊಟ್ಟೆಗಳ ಹಾಗೆ ಕಾಣ್ತಾ ಇದೆ. ಸೊ ಟ್ವಿನ್ಸ್ ಬೇಬಿ ಆರೋಗ್ಯವಾಗಿ ಇರುತ್ತೆ, ಹೆಚ್ಚು ಸೌಕರ್ಯದಿಂದ ಇರುತ್ತೆ, ಎಲ್ಲ ರೀತಿಯಲ್ಲೂ ಒಂದು ಬೆಸ್ಟ್ ಹಾಗೆ ಇರುತ್ತೆ, ಅದೇನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಎಲ್ಲೋ ಒಬ್ಬ ವ್ಯಕ್ತಿ ದೂರದಲ್ಲಿ ನಿಂತು ನಿಮಗೆ ರಕ್ಷೆನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯುವರ್ ಬ್ಲೆಸ್ಸಡ್ ಚೈಲ್ಡ್ ಅಂತ ಕೂಡ ಇದೆ. ಸೊ ಎಸ್, ಓನ್ಲಿ 2 ಮಕ್ಕಳಾಗ್ತಾರೆ ಅನ್ನುವಂಥದ್ದು ಇದೆ. ಒಂದು ಹೆಣ್ಣು ಪಾಪು, ಒಂದು ಗಂಡು ಪಾಪು ಅಂತ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಎಸ್, ಕೋರ್ಟಿನ ವಿಚಾರದ ಬಗ್ಗೆ ಯಾರು ಕೇಳ್ತಿದ್ದಾರೆ. ಕೋರ್ಟಿನ ವಿಚಾರಗಳು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಒಬ್ಬ ವ್ಯಕ್ತಿ ಕಣ್ಣು ಸ್ವಲ್ಪ ಸೊಟ್ಟ ಇರುವಂಥವ್ರು ಅಥವಾ ದೃಷ್ಟಿ ಸೊಟ್ಟಗೆ ನೋಡುವಂಥವ್ರು
ನಿಮ್ಮ ಲೈಫಲ್ಲಿ ಒಂದಷ್ಟು ಟ್ರಾಜಿಡಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. 5 ಜನರ ಒಂದು ಗುಂಪಿದೆ. ಸೊ ಆ ಗುಂಪು ನಿಮ್ಮ ಜೀವನನ ನರ್ಕ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ. ಅಂಥವರಿಂದ ಸ್ವಲ್ಪ ದೂರ ಇರಿ ಅನ್ನುವಂಥದ್ದು ಇದೆ. ದುಷ್ಟ ಜನರ ಕಣ್ಣಿನಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಫ್ರೆಂಡ್ ಝೋನಲ್ಲಿ ಇರೋರಿಗೆ ಒಂದು ಒಳ್ಳೆ ರಿಯೂನಿಯನ್ ಎನರ್ಜಿ ಇದೆ. ಬ್ರೇಕಪ್ ಆಗಿರೋರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಏನೋ ಸಮಸ್ಯೆ ಇತ್ತು, ಬ್ಲಡ್ ರಿಲೇಟೆಡ್ ಸಮಸ್ಯೆ ಇತ್ತು, ಪ್ಲೇಟ್ಲೆಟ್ ರಿಲೇಟೆಡ್ ಸಮಸ್ಯೆಗಳಿತ್ತು ಅಂದರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಈ ವಾರ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ. ಅವರಿಂದ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವಕ್ಕೆ ಒಂದಷ್ಟು ಹಾನಿ ಮಾಡುವಂಥ ತೊಂದರೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಕತ್ತಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಕತ್ತಿನ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇಲ್ಲಿ ಹೇಗಿದೆ ಅಂದರೆ ಬರೀ ರುಂಡ ಇದೆ, ಮುಂಡ ಇಲ್ಲ, ಅಂದರೆ ಬಾಡಿನೇ ಇಲ್ದಿರೋ ಅಂಥದ್ದು, ಬರೀ ಫೇಸ್ ಇರೋ ಅಂಥದ್ದು ಇದೆ ಇಲ್ಲಿ. ಸೊ ಒಂದಷ್ಟು ನೀರಿನಲ್ಲಿ ಆಟ ಆಡ್ತೀರಾ, ನೀರಿನ ಗೇಮ್ಸ್ ಆಡೋಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಗಾಸಿಪ್ ನಿಮಗೆ ಕೇಳೋಕ್ಕೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ತಪ್ಪಿಗೆ ಯಾರ್ದೋ ಇಲ್ಲಿ ತಲೆ ದಂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ದೊಡ್ಡ ಮಟ್ಟದಲ್ಲಿ ಜಗಳ ಆಗತ್ತೆ ಥರ್ಡ್ ಪಾರ್ಟಿ ಮಧ್ಯೆ ಅನ್ನುವಂಥದ್ದು ಇದೆ. ಸೊ ಇಬ್ಬರ ಜಗಳನ ತಗೊಂಡು ಹೋಗಿ ಎಲ್ಲೋ ನ್ಯಾಯಾಲಯದಲ್ಲಿ ಕೇಳ್ತಾ ಇಲ್ಲ, ಬೇರೆ ಎಲ್ಲೋ ಸ್ಥಳದಲ್ಲಿ ನ್ಯಾಯನ ಒಪ್ಪಿಸ್ತೀರಾ, ಅಲ್ಲಿ ನಿಮಗೆ ನ್ಯಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಒಂದು ಮರ ಇದೆ, ಆ ಮರದಿಂದ ನಿಮಗೆ ಸಾಕಷ್ಟು ಆಶೀರ್ವಾದ ಸಿಗ್ತಾ ಇದೆ, ಸಿಗ್ತಾನೆ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ವೆಹಿಕಲ್ ತೊಗೊಳ್ತೀರಾ, ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಟೀಮ್ ವರ್ಕ್ ಈಸ್ ಎವ್ರಿಥಿಂಗ್ ಅಂತ ಇಲ್ಲಿ ಹೇಳ್ತಾ ಇದೆ. ಜೊತೆಗೆ ಅವಕಾಶಗಳ ಬಾಗಿಲು ತಕ್ಕೊಳ್ಳುತ್ತೆ, ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ವಿದೇಶದ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಂ ಲೆಟರ್, ಎ ಲೆಟರ್, ಓ ಲೆಟರ್, ಪಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮಗೆ ಯಾವಾಗಲೂ ಮಾರ್ಗದರ್ಶನನ ಕೊಡ್ತಾ ಇರ್ತಾರೆ. ನಿಮ್ಮ ಪೂರ್ವಜರು ಒಂದಷ್ಟು ಜನರಿಗೆ ಮುಕ್ತಿನಾಥ ಕ್ಷೇತ್ರಕ್ಕೂ ಕೂಡ ಯಾರೋ ಹೋಗ್ಬಿಟ್ಟು ಬರ್ತೀರಾ, ಅಲ್ಲಿ ಹೋಗಿ ಬರೋದ್ರಿಂದ ಕೂಡ ನಿಮಗೆ ಹೆಚ್ಚಿನ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಹೆವಿ ಫ್ಲೋಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ದೂರದ ಬೆಟ್ಟ ನುಣ್ಣಗೆ ಅನ್ನುವಂಥ ರೀತಿಯಲ್ಲಿ ಯಾರೋ ಸಮುದ್ರದ ಕಡೆ ಪ್ರಯಾಣನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಟೀಮ್ ಎಲ್ಲೋ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಈ ವಾರ ಇದೆ. ಸೊ ಪಾಪು ಬರುತ್ತಾ ಅಂತ ಯಾರೋ ಕೇಳೋ ಹಾಗೆ ಕಾಣಿಸ್ತದೆ. ಸೊ ಖಂಡಿತವಾಗ್ಲೂ ಪಾಪು ಬರುತ್ತೆ, ಅದನ್ನು ಆಗಲೇ ಹೇಳಿದ್ದೀನಿ, ಪಾಪು ಬರುತ್ತೆ. ಈ ವಾರ ಒಂದು ಅಡ್ವೆಂಚರಸ್ ವೀಕ್ ಥರ ಇದೆ. ಸೊ ಖುಷಿಯಾಗಿ ಇರೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಯಾಕಂದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆ ಭರವಸೆಯ ರೀತಿ ಇದೆ. ಬದುಕಿನ ಮೇಲೆ ಭರವಸೆನ ಇಟ್ಕೊಳ್ಳಿ ಅನ್ನುವಂಥ ರೀತಿಲಿ ಇದೆ. ಇದೇ ರೀತಿ ಭರವಸೆಯಿಂದ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಹೊಸ ಲವ್ ಆಫರ್ ಬರುತ್ತೆ, ಅದು ನ್ಯಾಚುರಲ್ ಆಗಿ ಇದೆ, ಒಪ್ಕೊಳ್ಬಹುದು. ಮದುವೆ ಆಫರ್ನ ಒಪ್ಕೊಂಡು ಮದುವೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸಂಬಂಧಿಕರಿಂದ ಒಂದಷ್ಟು ತೊಂದರೆ ಆಗ್ತಾ ಇದೆ, ರಿಲೇಟಿವ್ಸಿಂದ, ಅದರಿಂದ ಸ್ವಲ್ಪ ದೂರ ಉಳಿರಿ, ಅಥವಾ ಅಂಥ ಸಂಬಂಧಿಕರು ನಿಮ್ಮ ಜೀವನಕ್ಕೆ ಬೇಕಾ ಬಿಡುವ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಮಗುಗೆ ಏನು ಹೆಸರಿಡೋದು ಅಂದರೆ ಯೋಚನೆ ಮಾಡಿ ನದಿ ಹೆಸರನ್ನ ಇಡ್ತಾ ಇದ್ದಾರೆ ಅಂತ ಕೂಡ ಕೇಳಿಸ್ತಾ ಇದೆ. ಕೆಲವ್ರಿಗೆ ಎಲ್ಲವೂ ಕೂಡ ಮರ್ತು ಹೋಗಿದೆ, ಏನು ಕೂಡ ಗಂಧ ಗಾಳಿ ಸುಳಿವು ಕೂಡ ಇಲ್ಲ ಅನ್ನುವಂಥದ್ದು ಇದೆ. ಜಿರಾಫೆ ಏನೋ ಜಾಸ್ತಿ ಜಿರಾಫೆಗಳು ಕಾಣಿಸ್ತಾ ಇದೆ. ಸೊ ಸಮಥಿಂಗ್ ಏನೋ ಜಿರಾಫೆಗೆ ಸಂಬಂಧಪಟ್ಟಂಥ ವಿಚಾರಗಳು ಕೇಳಲಿಕ್ಕೆ ಸಿಗಬಹುದು, ನೋಡಲಿಕ್ಕೆ ಅನ್ನುವಂಥದ್ದು ಇದೆ. ಸಾಕಷ್ಟು ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮ ಮನೆಯಲ್ಲಿ ಒಂದಷ್ಟು ಪ್ರೇತಗಳನ್ನ ಬಿಟ್ಟಿರಬಹುದು, ಅಥವಾ ನಿಮ್ಮ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಒಂದಷ್ಟು ದುಷ್ಟಶಕ್ತಿಗಳನ್ನ ಬಿಟ್ಟಿರಬಹುದು. ಅದರ ಅಟ್ಟಹಾಸ ನಡೀತಾ ಇದೆ. ಅದರಿಂದ ಒಂಚೂರು ಎಚ್ಚೆತ್ಕೊಳ್ಳಿ, ಅದರಿಂದ ಒಂಚೂರು ರಕ್ಷಣೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಜಗನ್ಮಾತೆಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತೆ.
ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಒಂದಷ್ಟು ಜನರಿಂದ ಏನೋ ಒಂದಷ್ಟು ತೊಂದರೆನೂ ಆಗ್ತಾ ಇದೆ, ಒಂದಷ್ಟು ಜನರಿಂದ ಪ್ರಾರ್ಥನೆ ಕೂಡ ಆಗ್ತಾ ಇದೆ, ಎರಡೂ ಆಗ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಅಥವಾ ಒಂದಷ್ಟು ಪ್ರಾರ್ಥನಾ ಮಂದಿರಗಳ ಮೇಲೆ ಒಂದಷ್ಟು ಸಮಸ್ಯೆಯನ್ನು ಮಾಡೋದಕ್ಕೆ ಒಂದಷ್ಟು ಜನ ಸಂಚಾಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜಗತ್ತು ಇಬ್ಬಾಗ ಆಗುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನೋದು ಕೂಡ ಕೇಳಿಸ್ತಾ ಇದೆ. ಸೊ ತುಂಬ ಬೇರೆ ರೀತಿಯಲ್ಲೇ ಮೆಸೇಜ್ ಬರ್ತಿದೆ, ಅದಕ್ಕೆ ತಗೊಳ್ಳೋದಕ್ಕೆ ಡಿಲೇ ಮಾಡ್ತಾ ಇದ್ದೀನಿ. ಆ ಮೆಸೇಜಸ್ನ ತಗೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕೆ. ಸೊ ಯಾರೋ ಕನ್ನಡಕ ಹಾಕ್ಕೊಂಡಿರುವಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬ ಆಟ ಆಡ್ತಾ ಇದ್ದಾರೆ. ಸೊ ಅಂಥವ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ, ಎಸ್ಪೆಷಲಿ ಮೇಲ್ ಪರ್ಸನ್. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದೇವಿ ಕನ್ನಡ ಚಾನಲ್. ಸೊ ಇದ್ರ ಜೊತೆ ಕಾರ್ಡ್ ಏನು ಆ್ಯಡ್ ಮಾಡುತ್ತೆ ನೋಡುವ. ಓಕೆ, ಹ್ಯಾಂಗ್ಮ್ಯಾನ್ ಎನರ್ಜಿನ ಹೇಳ್ತಾ ಇದೆ, ನ್ಯೂ ಆಫರ್ಸ್ನ ಹೇಳ್ತಾ ಇದೆ, ಫ್ರೆಂಡ್ಶಿಪ್ ಗೋಲ್ನ ಹೇಳ್ತಾ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಹೇಳ್ತಾ ಇದೆ. ಸಾಕಷ್ಟು ಸೀಕ್ರೆಟ್ಗಳು ರಿವೀಲ್ ಆಗತ್ತೆ, ಕ್ಲಾರಿಟಿಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಫ್ರೆಂಡ್ಶಿಪ್ ಬರುವಂಥದ್ದು, ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗೋದು, ಸ್ಟಕ್ ಎನರ್ಜಿಯಿಂದ ಹೊರಗೆ ಬರುವಂಥದ್ದು. ಸೊ ಏನೋ ಒಂದು ಡೌಟ್ ಇತ್ತು, ಆ ಡೌಟ್ ಕ್ಲಿಯರ್ ಆಗುತ್ತೆ ನಿಮಗೆ ಈ ವಾರ ಅನ್ನುವಂಥದ್ದು ಇದೆ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಕಪ್ ಹೀಗಿದೆ. ಓಕೆ, ಒಬ್ಬ ಅನಾಮಿಕ ವ್ಯಕ್ತಿ, ದೈವ ವ್ಯಕ್ತಿ, ದೇವದೂತ ಅನ್ನುವಂಥ ವ್ಯಕ್ತಿ ಅಥವಾ ದೇವರು ಕಳಿಸಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ, ಅಥವಾ ದೇವರೇ ನಿಮ್ಮ ಜೀವನಕ್ಕೆ ಬರ್ತಾರೋ, ಅಥವಾ ದೇವರ ಹೆಸರು ಹೇಳ್ಕೊಂಡು ಯಾರೋ ಬರ್ತಾರೆ. ಅವರು ನಿಮ್ಮನ್ನು ಭೇಟಿ ಮಾಡೋದಕ್ಕೆ, ನಿಮಗೆ ಮೆಸೇಜ್ ಹೇಳೋದಕ್ಕೆ ಅಂತಲೇ ಬರ್ತಾರೆ. ನಿಜವಾಗ್ಲೂ ದೇವರೇ ಬಂದರೂ ಬರಬಹುದು. ಆ ಥರದ್ದು ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ವಿಶೇಷವಾದಂಥ ಉಡುಗೆನ ತೊಟ್ಟಿರ್ತಾರೆ, ವಿಶೇಷವಾದಂಥ ರೀತಿಲಿ ಇರ್ತಾರೆ. ಸೊ ಆ ವಿಶೇಷತೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಬೆಳಕನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳ ಬಾಗಿಲು ತೆಗೆಯುತ್ತೆ, ಸಾಕಷ್ಟು ಅವಕಾಶಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಟೀಮ್ ಇದೆ ನಿಮ್ಮನ್ನು ರಕ್ಷೆ ಮಾಡೋಕ್ಕೆ, ನೀವು ಒಂಟಿ ಅಲ್ಲ ಅಂತ ಹೇಳ್ತಾ ಇದೆ. ಸ್ಪಿರಿಟ್ಸ್ ಇರಬಹುದು, ನಿಮ್ಮ ಪೂರ್ವಜರು ಇರಬಹುದು, ಅಥವಾ ಒಂದು ಡಿವೈನ್ ಟೀಮ್ ಇರಬಹುದು, ಎಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕೆ ಇದೆ. ನಿಮಗೆ ವಿಶೇಷವಾದಂಥ ರಕ್ಷಣೆ ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಮೈಯನ್ನು ಬೆಚ್ಚಗೆ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎರಡು ವ್ಯಕ್ತಿಗಳು ನಿಮಗೆ ತದ್ವಿರುದ್ಧವಾಗಿ ಕೆಲಸನ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ಎರಡು ವ್ಯಕ್ತಿಗಳು ನಿಮ್ಮ ಪರವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರನ್ನ ನಂಬಬಹುದು ನೀವು ಅವರಿಬ್ಬರನ್ನು ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಅವರಿಂದ ನಿಮಗೆ ಹೆಚ್ಚಿನ ಅನುಕೂಲನೇ ಆಗ್ತಾ ಇದೆ. ಅವರು ನಿಸ್ವಾರ್ಥವಾಗಿ ನೀವೇನು ಕೆಲಸನ ವಹಿಸಿದ್ದೀರೋ ಅದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ. ಯಾರಿಗೋ ಇಲ್ಲಿ ವಿಚಿತ್ರವಾದಂಥ ಮಗು ಹುಟ್ಟುವಂಥ ಸಾಧ್ಯತೆ ಇದೆ. ಅವಳಿ ಜೋಳಿ ಮಗು ವಿಚಿತ್ರವಾಗಿ ಹುಟ್ಟುವಂಥ ಸಾಧ್ಯತೆ ಇದೆ. ಜೊತೆಗೆ ಯಾರಿಗೋ ಕೆಲವರಿಗೆ, ಒಬ್ಬರಿಗೆ ಸಿಂಗಲ್ ಪ್ರೆಗ್ನೆಂಟ್ ಯಾರಿದ್ರು ಅವರಿಗೆ ಅಬಾರ್ಟ್ ಆಗುವಂಥ ಸಾಧ್ಯತೆಗಳು ಇದೆ. ಐ ಆಮ್ ವೆರಿ ಸಾರಿ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತಾಯಿ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಬೇಕು. ಮಾಡಿದ ತಪ್ಪಿಗೆ ಬೇರೆಯವರಿಗೆ ಶಿಕ್ಷೆ ಆಗ್ತಾ ಇದೆ. ಸೊ ತಪ್ಪು ಯಾರು ಮಾಡಿದಾರೋ ಅವರಿಗೆ ಶಿಕ್ಷೆ ಕೊಡಿ, ಬೇರೆಯವ್ರ ತಪ್ಪನ್ನ ನಿಮ್ಮ ಮೇಲೆ ಹಾಕ್ಕೊಬೇಡಿ ಅನ್ನುವಂಥದ್ದು ಇದೆ. ನಿಮಗೆ ನೀವು ರಕ್ಷಣೆ ಹಾಕ್ಕೊಳ್ಳಿ, ಯಾರೂ ಬಂದು ನಿಮಗೆ ರಕ್ಷಣೆ ಹಾಕೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಎಲ್ಲಿವರೆಗೂ ನಾವು ಮೋಸ ಮಾಡೋರಿಗೆ ಅಥವಾ ಸುಳ್ಳು ಹೇಳೋರಿಗೆ ಅಥವಾ ಬೇರೆ ಇನ್ಯಾರಿಗೂ ಅವಕಾಶ ಕೊಟ್ಟಿರ್ತೀವೋ ಅಲ್ಲಿವರೆಗೂ ಅವರು ನಮ್ಮ ಮೇಲೆ ಗೂಬೆ ಕೂರಿಸ್ತಾನೆ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹಂದಿ ಪ್ರಯೋಗ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ.
ಜೊತೆಗೆ ಬೇರೆ ಏನೋ ದೊಡ್ಡ ಪ್ರಯೋಗ ಕೂಡ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರದೋ ಕೂದಲಿನಲ್ಲಿ ಒಂದಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತಾಯಿಯ ಮಡಿಲಿಗೆ ಶರಣಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಮಗುನೇ ತಾಯಿಗೆ ಸಂತೈಸ್ತಾ ಇದೆ, ಸ್ಪಿರಿಟ್ ಬೇಬಿ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಶರಣಾಗಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ಅಧಿಕಾರನ ಗಳಿಸ್ತೀರಾ ಅನ್ನುವಂಥದ್ದು ಇದೆ. ಶಿರಡಿ ಸಾಯಿಬಾಬಾರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ. ಇಡೀ ಫ್ಯಾಮಿಲಿಗೆ ಆಶೀರ್ವಾದ, ರಕ್ಷಣೆ ಡಿವೈನ್ ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಕರಗದಮ್ಮನ ಆಶೀರ್ವಾದ, ಅಣ್ಣಮ್ಮ ತಾಯಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಶಕ್ತಿ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಮ ದಾರಿ ಸುಗಮ ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಹೋಗಬೇಕಾದ್ರೆ ತಾಯಿಯ ಆಶೀರ್ವಾದನ ಪಡೆದು ತಾಯಿನ ಒಂದು ರಕ್ಷಣೆ ಬೇಡಿ ಹೋಗಿ, ಇದರಿಂದ ತಾಯಿ ಜೊತೆಲೇ ಬರ್ತಾಳೆ, ತಾಯಿ ನಿಮಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಯಾರಿದ್ರಿ, ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ರಿ, ಅವರು ಇನ್ಮೇಲೆ ದೂರ ಆಗ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆಯೋ ಅಥವಾ ದುಡ್ಡಿನ ವಿಚಾರಕ್ಕೆ, ಸ್ವಾರ್ಥದ ವಿಚಾರಕ್ಕೆ ಇದು ಆಗುತ್ತೋ ಗೊತ್ತಿಲ್ಲ. ಸೊ ಇಬ್ಬರಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾರೆ, ಒಬ್ಬರು ಮಿನಿಮಮ್ ಆಗಿ ಅರ್ನ್ ಮಾಡ್ತಾರೆ, ಒಬ್ಬರಿಗೆ ಫುಲ್ ನೆಗೆಟಿವಿಟಿ ತಕ್ಕೊಂಡು ಅವರು ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಇಬ್ಬರ ನೆಗೆಟಿವಿಟಿ ಒಬ್ಬರ ಮೇಲೆ ಹೇರಿ ಒಬ್ಬರು ದೂರ ಮಾಡಿಸ್ತಾರೆ ಅವ್ರನ್ನ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಒಳಹರಿವು, ನೀರಿನ ಒಳಹರಿವು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಡ್ಯಾಮ್ ಯಾವುದೋ ಒಡೆದು ಹೋಗುತ್ತೆ ಕಟ್ಟೆ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಹೆಚ್ಚು ಅನಾನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ತುಂಬ ಹೆಚ್ಚಿನ ಒಂದು ನೆಗೆಟಿವಿಟಿನ ಮಾಡಿದ್ದಾರೆ, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ತಲೆನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೈಂಡ್ ಈಸ್ ಎವ್ರಿಥಿಂಗ್, ಮೈಂಡನ್ನು ಸರಿಯಾಗಿ ನೋಡ್ಕೊಳ್ಳಿ, ಮೈಂಡ್ ಹಾಳಾಗ್ತಿದೆ ಅನ್ನುವಂಥದ್ದು ಇದೆ. ನಿಮ್ಮ ಬ್ರೈನ್ ಆರೋಗ್ಯ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಾನಸಿಕ ಅಸ್ವಸ್ಥರಾಗೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಲವ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಎಕ್ಸ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮನ್ನು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಆಗಿದ್ದಾರೆ, ಅದಕ್ಕೋಸ್ಕರ ಕಣ್ಣೀರು ಹಾಕ್ತಾ ಇದ್ದೀರಾ. ಬಟ್ ಅವರ ಮುಂದಿನ ಫ್ಯೂಚರ್ ಚೆನ್ನಾಗಿದೆ, ಒಳ್ಳೆ ಫ್ಲೋ ಇದೆ ಅನ್ನುವಂಥದ್ದು ಇದೆ. ನದಿ ಅಥವಾ ಸಮುದ್ರ ತೀರದ ದರ್ಶನ ಮಾಡ್ತೀರಾ, ಅಲ್ಲಿ ಹೋಗ್ತೀರಾ, ಅಲ್ಲಿ ಹೋದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಈ ಸತಿ ನೀವೇನು ಪೂಜೆ ಮಾಡ್ತೀರಾ ಅದರಿಂದ ಸಾಕಷ್ಟು ಜನರಿಗೆ, ಸಾಕಷ್ಟು ಜನ್ಮಗಳಿಗೆ ಮುಕ್ತಿ ಸಿಗುತ್ತೆ, ಖುಷಿಯಾಗಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲ್ ಫ್ಲೋ ಕೂಡ ಚೆನ್ನಾಗಿದೆ, ನಗ್ನಗ್ತಾ ಇರ್ತೀರಾ. ನಿಮ್ಮ ಜೀವನ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ವರ್ಷನಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು ಸಾಧ್ಯತೆ ಇದೆ. ಹೊಸ ಯುಗ, ಹೊಸ ಎರ ಕೂಡ ಶುರು ಆಗುತ್ತೆ ಇನ್ಮೇಲೆ ಅನ್ನುವಂಥದ್ದು ಇದೆ. ತುಂಬ ನೆಗೆಟಿವ್ ಮಾಡುವಂಥ ವ್ಯಕ್ತಿಗಳು, ನೆಗೆಟಿವಿಟಿ ಇರುವಂಥ ಒಂದಷ್ಟು ದುಷ್ಟ ಶಕ್ತಿಗಳು ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಇದ್ದಾರೆ. ಅದರಿಂದ ನಿಮ್ಮನ್ನು ನೀವು ಹೊರಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮಗೆ ಸಹಾಯ ಮಾಡ್ತಾರೆ, ಅನಾಮಿಕರು ಅನ್ನುವಂಥದ್ದು ಇದೆ. ಸೊ ಅನಾಮಿಕರು ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಅವ್ರು ಯಾರು ಅಂತಲೇ ಗೊತ್ತಿರೋದಿಲ್ಲ, ಅವರಿಂದ ನಿಮಗೆ ಒಂದಷ್ಟು ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ದುಷ್ಟರು, ನೀವು ಕೆಲಸನ ಮಾಡಬಾರ್ದು, ಕೆಲಸ ಕಾರ್ಯಕ್ಕೆ ಹೋಗಬಾರ್ದು, ನೀವು ಕೂತಿರೋ ಜಾಗದಲ್ಲಿ ಕೊಳ್ತು ಹೋಗಬೇಕು, ಈ ರೀತಿಯ ಪ್ರಯೋಗನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಬ್ಲಡ್ ರಿಲೇಟೆಡ್ ಒಂದಷ್ಟು ಸಮಸ್ಯೆನ ಮಾಡಿದ್ದಾರೆ, ಇದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೇನೇ ಮಾಡಿದ್ರು ಲೈಫ್ ಈಸ್ ಲೈಕ್ ಮೂವ್ ಆನ್ ಆಗ್ತಾನೆ ಇರಬೇಕು. ಲೈಫ್ ಮೂವ್ ಆನ್ ಆಗೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದ ಪಡ್ಕೊಂಡ್ರೆ ನಿಮಗೆ ಒಂದಷ್ಟು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯಾರೇಜ್ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ದೀರಾ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಸಮಸ್ಯೆಗಳು ಆಗಬಹುದು, ಅಥವಾ ನಿಮಗಿರುವಂಥ ರಕ್ಷೆ ಕಟ್ ಆಗಬಹುದು. ಸ್ವಲ್ಪ ಎಚ್ಚರಿಕೆನ ವಹಿಸಿ. ಸೊ ಮ್ಯಾರೇಜ್ ಪ್ರಪೋಸಲ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ, ಬೇರೆ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಎರಡು ದೂರ ಆದಂಥ ವ್ಯಕ್ತಿಗಳು ಒಂದಾಗೋದಕ್ಕೆ ಯಾವುದೇ ರೀಸನ್ ಅಥವಾ ಕಾರಣಗಳು ಸಿಕ್ಕಿರಲಿಲ್ಲ. ಸೊ ಇನ್ನು ಮುಂದೆ ಆ ರೀಸನ್ ಸಿಗುತ್ತೆ. ನೀವಿಬ್ಬರು ಎರಡು ಫ್ಯಾಮಿಲಿ ಇರ್ಬೋದು ಅಥವಾ ಎರಡು ವ್ಯಕ್ತಿಗಳಿರ್ಬೋದು, ಏನು ದೂರ ಆಗಿದ್ರಿ ಮತ್ತೆ ನೀವಿಬ್ಬರು ಒಂದಾಗ್ತೀರಾ, ರಿಯೂನಿಯನ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಅದೃಷ್ಟ ನಿಮ್ಮ ಜೊತೆನೇ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ ನಿಮ್ಮ ಮಕ್ಕಳಿಗೆ ದೇವರ ಆಶೀರ್ವಾದ ಇದೆ ಅಂತ ಕೂಡ ಇದೆ. ಒಂದು ದೊಡ್ಡ ಮರ ತುಂಬ ಇಂಪಾರ್ಟೆಂಟ್ ಅಂತ ಇದೆ. ಮರನ ಕಡಿಬೇಡಿ, ಅದನ್ನ ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರ ರಿಲೇಶನ್ಶಿಪ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಏನೋ ಒಂದು ಕದಂಬ ಬಾಹು ಎಲ್ಲರನ್ನು ತಿಂತಾ ಇದೆ, ಎಲ್ಲನೂ ನಾಶ ಮಾಡ್ತಾ ಇದೆ. ಒಬ್ಬ ರಾಕ್ಷಸನ ಅಂತ್ಯ ಆಗಬೇಕು, ಎಲ್ಲರನ್ನೂ ಎಲ್ಲ ಮಕ್ಕಳನ್ನೂ ತೊಂದರೆ ಮಾಡ್ತಿದ್ದಾನೆ. ಇವನ ಅಂತ್ಯ ಯಾವಾಗ ಆಗುತ್ತೆ, ಇವನಿಗೆ ಯಾವಾಗ ಅಂತ್ಯ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ರೀತಿ ಕೀಚಕನ ವಧೆಯ ಕಥೆ ಥರ ಕೂಡ ಇಲ್ಲಿ ಇದೆ. ಸೊ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ, ಬಟ್ ಇಲ್ಲೊಂದು ಸೀಕ್ರೆಟ್ ಮೆಸೇಜ್ ಪಾಸ್ ಆಗ್ತಿದೆ, ಇದರ ಅಂತ್ಯ ಬೇಗ ಆಗಬೇಕು ಅನ್ನುವಂಥದ್ದು. ಸಮಥಿಂಗ್ ಏನೋ ಜಿರಾಫಿ ಲೈಫ್ ಬಗ್ಗೆ ಏನೋ ಒಂದಷ್ಟು ಮಾಹಿತಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ವಿಶೇಷವಾದಂಥ ಜ್ಯೋತಿರ್ಲಿಂಗದ ದರ್ಶನ ಆಗತ್ತೆ ಅನ್ನುವಂಥದ್ದು ಇದೆ. ಭೂಮಿಲಿ ಹುದುಗಿ ಹೋಗಿದ್ದಂಥ ಜ್ಯೋತಿರ್ಲಿಂಗ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದು ತುಂಬ ಪವರ್ಫುಲ್ ಜ್ಯೋತಿರ್ಲಿಂಗ. ಯುಗದ ಆದಿಲಿ ಪ್ರತಿಷ್ಠಾಪನೆ ಮಾಡಿದಂಥ ಜ್ಯೋತಿರ್ಲಿಂಗ. ಆ ತಾಯಿ ಶಕ್ತಿನೇ ಆ ಜ್ಯೋತಿರ್ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ರು. ಅದು ಮುಗಿದು ಹೋಗಿತ್ತು ಆ ಯುಗದಲ್ಲಿ. ಈಗ ಮತ್ತೊಂದು ಯುಗದ ಆದಿಗೆ ಬಂದಂಥ ಸಂದರ್ಭದಲ್ಲಿ ಆ ಜ್ಯೋತಿರ್ಲಿಂಗ ಮತ್ತೆ ತಾನಾಗೆ ಉದ್ಭವ ಆಗತ್ತೆ. ಅಲ್ಲಿಂದನೂ ಕೂಡ ಗಂಗೆನೇ ಅದನ್ನ ಜನರಿಗೆ ತೋರಿಸಿ ಕೊಡ್ತಾಳೆ. ಮತ್ತೆ ಅಲ್ಲಿ ನಿರಂತರವಾಗಿ ಆಕಾಶ ಗಂಗೆ ಹರಿತಾಳೆ ಅನ್ನುವಂಥದ್ದು ಇದೆ. ಇದು ಇದುವರೆಗೂ ಭೂಮಿ ಮೇಲೆ ಎಲ್ಲೂ ಇಲ್ಲ. ಇನ್ನು ಮುಂದೆ ಭೂಮಿ ಒಳಗಿಂದ ಅದು ಪ್ರಕಟಗೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಗುಡ್ಡಗಾಡು ಪ್ರದೇಶಗಳ ಅಲ್ಲಿ ಒಂದಷ್ಟು ಚಟುವಟಿಕೆಗಳು ಹೆಚ್ಚಾಗಿದೆ, ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಪ್ರಯಾಣ ಹೋಗ್ತೀರಾ, ಲೈಫಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ಆರೋಗ್ಯದ ಕಡೆ, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ, ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ನಿಮ್ಮ ಎಕ್ಸ್ ಕೂಡ ವಾಪಸ್ ಬರ್ತಾರೆ. ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್.